ಹಾಯ್ ಪುಟಾಣಿಗಳೇ, ನಮಸ್ಕಾರ. ಎಲ್ಲ ಊಟ ಮಾಡಿದ್ರಾ? ನಾನು ಮಾಡಿದ್ದೀನಿ. ಮತ್ತು ಸುಂದರವಾದ ಕತೆ ಕೇಳಕ್ಕೆ ಬಂದಿದ್ದೀರಿ, ಕೇಳಿ. ಮತ್ತು ನನ್ನ ಕತೆಗೆ ನೀವು ಲೈಕು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಕತೆ ಶುರು ಮಾಡೋಣ. ಒಂದು ಸುಂದರವಾದ ಕಾಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳು ಇರ್ತವೆ. ಆ ಕಾಡಿನ ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಆಹಾರ ಕೊರತೆ ಇದೆ. ಯಾಕೆಂದರೆ ಆ ಸಮಯದಲ್ಲಿ ತುಂಬ ಕಡು ಬೇಸಿಗೆಯಿಂದ ಕೂಡಿದ್ದು, ಜಮೀನಲ್ಲಿ ಬೆಳೆದಿರುವಂಥ ಬೆಳೆಗಳೆಲ್ಲ ಒಣಗೋಗಿದೆ, ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿದ್ದಾವೆ, ಮತ್ತು ಯಾವುದೇ ಥರದ ಒಂದು ಬೆಳೆಗಳು ಸಿಕ್ಕದೇ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊರತೆ ಉಂಟಾಗಿದೆ. ಅದರಲ್ಲಿ ಕರಡಿ ಮಗ ಎರಡಿದ್ದಾವೆ. ಆ ಕರಡಿ ಮಗು ಕೇಳ್ತಾಯಿದೆ, ಅಪ್ಪಾಜಿ ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ, ತಿಂದಕ್ಕೆ ಏನಾದ್ರು ತಂದು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೆ. ಅದಕ್ಕೆ ಅದರ ಅಪ್ಪ ಕರಡಿ ಹೇಳ್ತದೆ, ಮಗು ಕಾಡಿಯಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲ, ಎಲ್ಲ ಪ್ರಾಣಿಗಳು ಯೋಚನೆ ಮಾಡ್ತಾಯಿದ್ದಾರೆ, ನಿನಗೆ ನಾನೆಲ್ಲಿಂದ ತರಲಪ್ಪ, ಪರಿಸ್ಥಿತಿ ಈಗಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ, ಹೆಂಗಿದೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಮಗುಗೆ ಹೇಳ್ತಾರೆ. ಅದೇ ಸಮಯಕ್ಕೆ ಹೊರಕಾಡಿಯಿಂದ ಪಕ್ಷಿಗಳು ಹಾರ್ಕೊಂಡು ಮರದ ಮೇಲೆ ಕೂತಿರ್ತವೆ. ಆ ಪಕ್ಷಿಗಳು ಅರ್ಸಾರೋದು ನೋಡಿಬಿಟ್ಟು ಕರಡಿ ಮತ್ತು ಕರಡಿ ಮಗ ಎರಡೂ ಹೊರಗಡೆ ಬಂದು ಬಗ್ಗಿ ನೋಡ್ತವೆ. ಅಲ್ಲಿ ಎಲ್ಲ ಪ್ರಾಣಿಗಳೂ ಬಂದು ಸೇರ್ಕೊಂಡಿದ್ದಾವೆ. ಬಾಯರ್ಕೆ ತಡಿನಾರದೆ ಒಂದು ಗಿಳಿ ಸತ್ತೋಗ್ಬಿಟ್ಟಿದೆ. ಹೆಣ್ಣು ಗಿಳಿ ಅಳ್ತಾ ಇದೆ. ನಾನು ಏನು ಮಾಡಲಿ, ನಮ್ಮ ಒಬ್ಬಂಟಿಗೆ ಆಗೋದೆ, ನನ್ನ ಗಂಡ ಬಾಯರ್ಗೆ ತಡಿನಾರದೆ ತೀರೋಗ್ಬಿಟ್ರು, ಏನು ಮಾಡಲಿ, ನನಗೆ ರಕ್ಷಣೆ ಕೊಡೋರು ಯಾರು ಅಂತ ಕೆಚ್ಕೊಂಡು ಬಡ್ಕೊಂಡು ಗಿಳಿ ಅಳ್ತಾ ಇದೆ. ಅದನ್ನು ನೋಡ್ತಾ ಇದ್ದ ಒಂದು ಜಿಂಕೆ ಮರಿ ಹೇಳ್ತದೆ. ಅದನ್ನು ನೋಡ್ತಾ ಇರೋದು ಪಕ್ಷಿ ಒಂದು ಬಂದು, ಗೆಳೆಯರೆ, ನಾವು ಆದಷ್ಟು ಬೇಗ ಆಹಾರ ಮತ್ತು ನೀರಿನ ವ್ಯವಸ್ಥೆ ಜಲ್ದಿ ಮಾಡ್ಕೋಬೇಕು, ಇಲ್ಲ ಅಂದರೆ ಗಿಳಿಗಾದ ಗತಿನೇ ನಮಗೂ ಆಗುತ್ತೆ ಅಂತೇಳಿ ಹೇಳ್ತಾ ಇದೆ. ಹಾಗಾಗಿ ಆ ಕಾಡಿನ ಹದ್ದುಗಳಿಗೆ ಹೇಳಿ ಕಳಿಸ್ತವೆ ಪ್ರಾಣಿಗಳು, ನೀವು ಮೇಲ್ಗಡೆಯಿಂದ ಸುತ್ತಾಡ್ಕೊಂಡು ನೀರು ನೆರಳು ಎಲ್ಲಿದೆ ನೋಡಿಕೊಂಡು ತಕ್ಷಣ ನಮಗೆ ವರದಿ ಮಾಡಿ ಅಂತ ಹೇಳಿರ್ತವೆ. ಅದರಂತೆ ಎರಡದ್ದು ಕೂಡ ಹಾರ್ಕೊಂಡು ಸುತ್ತಾಡ್ಕೊಂಡು ಬರ್ತವೆ. ಎಲ್ಲೂ ಅದಕ್ಕೆ ನೀರು ಆಹಾರ ಸಿಕ್ಕ ಜಾಗ ಕಾಣಲಿಲ್ಲ. ಬಂದು ಅವು ವರದಿ ಮಾಡ್ತವೆ. ಆಗ ಪಕ್ಷಿಗಳು ಏನು ದಿಕ್ಕು ತೋತೆ ಯೋಚನೆ ಮಾಡ್ತಾ ಇದ್ದಾವೆ. ಆಗ ಇಲ್ಲಿ ಹೇಳ್ತದೆ, ಅಯ್ಯೋ ಏನು ಮಾಡೋದಪ್ಪ, ಈಗ ಈ ಬೇಸಿಗೆಯಿಂದ ಜನರೆಲ್ಲ ಸತ್ತೋಗ್ತಾ ಇದ್ದಾರೆ, ನಮಗೆ ಇದೇ ಕಡೆ ಬೇಸಿಗೆ ಆಗ್ಬೋದು, ಮುಂದೊಂದು ಬೇಸಿಗೆಗಂಡ ನಾವು ಇರೋದಿಲ್ಲ ಅಂಥೇಳಿ ಇಲಿ ಹೇಳುತ್ತೆ. ಅದಕ್ಕೆ ಕರಡಿ ಹೇಳ್ತದೆ,
ಈ ವಿಷಯನ ನಮ್ಮ ಪ್ರಭುಗಳಿಗೆ ಹೇಳಿದ್ರೆ ಏನಾದ್ರು ಇತ್ಯರ್ಥ ಮಾಡ್ತಾರೆ. ಈ ವಿಚಾರನೆಲ್ಲ ನಾವು ಕಂಪ್ಲೇಂಟ್ ಮಾಡೋದು ನೋಡ್ರಿ ಅಂಥೇಳಿ ಆನೆ ಬಳಿಗೆ ಎಲ್ಲ ಪ್ರಾಣಿಗಳು ಗುಂಪು ಕಟ್ಕೊಂಡು ಬರ್ತವೆ. ಆಗ ಪ್ರಾಣಿಗಳೆಲ್ಲ ಗುಂಪು ಕಟ್ಕೊಂಡು ಮಹಾರಾಜರಾದಂಥ ಆನೆ ಬಳಿಗೆ ಹೋಗ್ತವೆ. ಆನೆಗೆ ಆಶ್ಚರ್ಯ ಆಯಿತು, ನೀವೆಲ್ಲ ನನ್ನ ಬಳಿಗೆ ಯಾಕೆ ಬಂದಿದ್ದೀರಿ ಅಂತ ಆನೆ ಕೇಳುತ್ತೆ. ಆಗ ಕರಡಿ ಹೇಳ್ತಾರೆ, ಮಹಾರಾಜರೇ, ನಿಮಗಿದೆಲ್ಲ ತಿಳಿದೇ ಇದೆಯಲ್ಲ, ಕೆರೆ ಕಟ್ಟೆಗಳೆಲ್ಲ ಒಮ್ಮೆಲೆ ಬತ್ತಿ ಹೋಗಿದ್ದಾವೆ. ಜಮೀನುಗಳಲ್ಲಿ ಬೆಳೆದಿರುವಂಥ ಬೆಳೆಗಳೆಲ್ಲ ಒಣಗಿ ಹೋಗಿದೆ. ತಿನ್ನಲಿಕ್ಕೆ ಕುಡಿಲಿಕ್ಕೆ ಆಹಾರ ಸಿಕ್ಕದೆ ಸಣ್ಣ ಸಣ್ಣ ಪಕ್ಷಿಗಳೆಲ್ಲ ಸತ್ತು ಹೋಗಿದ್ದಾವೆ. ಆದ್ದರಿಂದ ನಮಗೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಯೋಗ್ಯವಾಗಿ ಇರೋ ಜಾಗ ಯಾವುದಿದೆ ನೋಡಿಬಿಟ್ಟು ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊತಾ ಇದೆ. ಅದಕ್ಕೆ ಆನೆ ಹೇಳುತ್ತದೆ, ಹಾಂ, ನನಗೆ ಗೊತ್ತಿದೆ, ಈಗ ಬೇಸಿಗೆ ಶುರುವಾಗ್ತಾ ಇದೆ, ಇನ್ನು ಮುಂದಕ್ಕೆ ಹೋಯ್ತಾ ಇನ್ನು ಜಾಸ್ತಿ ಬಿಸಿಲು ಬರ್ತದೆ. ಹಾಗಾಗಿ ಈ ಕಾಡನ್ನು ಬಿಟ್ಟು ನಾವೆಲ್ಲ ಬೇರೆ ಕಾಡಿಗೆ ಹೋಗೋದೇ ಉಳಿತು ಅಂತ ಆನೆ ಹೇಳುತ್ತೆ. ಆವಾಗ ನಾವೆಲ್ಲ ಇಲ್ಲೇ ಇದ್ದರೆ ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿ ಕಾಡು ಪ್ರಾಣಿಗಳೆಲ್ಲ ಸಾಯೋ ಪರಿಸ್ಥಿತಿಗಳು ಬಂದ್ಬಿಡ್ತವೆ. ಆದ್ದರಿಂದ ನಾವೆಲ್ಲ ಬೇರೆ ಕಡೆಗೆ ಹೋಗಮ್ಮ ಅಂತೇಳಿ ಯೋಚನೆ ಮಾಡ್ಕೊಂಡು ನಿರ್ಧಾರ ಮಾಡ್ಕೊತವೆ. ಆಗ ತಮ್ಮ ಮನೆಯಲ್ಲಿರುವಂತಹ ವಸ್ತುಗಳು, ಮರಿ ಮಕ್ಕಳುಗಳು ಎಲ್ಲನೂ ಕರ್ಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾವೆ. ಹೀಗೆ ಸುಮಾರು ಗಂಟೆಗಳ ಕಾಲ ನಡ್ಕೊಂಡು ಹೋಗ್ತವೆ. ಆಗ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪ್ರಾಣಿಗಳಿಗೆ ಒಂದು ಹಸಿರು ಕಾಡಿನಿಂದ ಕೂಡಿರುವಂಥ ಕಾಡಿರುತ್ತದೆ. ಪಕ್ಕದಲ್ಲಿ ಹೊಳೆನೂ ಕೂಡ ಹರಿತಾ ಇದೆ. ವಾತಾವರಣ ತುಂಬ ತಂಪಾಗಿರ್ತದೆ. ಅಂಥ ಕಾಡು ಪ್ರಾಣಿಗಳ ಕಣ್ಣಿಗೆ ಬೀಳುತ್ತೆ. ಆಗ ಪಕ್ಷಿಗಳು, ಹದ್ದುಗಳು ಇವೆಲ್ಲ ಹೇಳ್ತವೆ, ವಾರೆ ವಾ, ಈ ಕಾಡು ತುಂಬ ಚೆನ್ನಾಗಿದೆ, ಭಾಳ ತಂಪಾದ ವಾತಾವರಣ ಇದೆ, ಎಲ್ಲ ಕಡೆ ಹಸಿರು ತುಂಬಿದ ವಾತಾವರಣ ಇದೆ. ಅನಂತರ ಇಲ್ಲಿ ಜೇನು ಕೂಡ ಕಟ್ಟಿದೆ ಅಂತ ಹದ್ದುಗಳೆಲ್ಲ ಹೇಳ್ತಾ ಇದ್ದಾವೆ. ಅದಕ್ಕೆ ಕರಡಿಗೆ ಜೇನು ಅಂದರೆ ಭಾಳ ಪ್ರಿಯವಲ್ವ. ನಡೆಯಿರಿ ಗೆಳೆಯರಿ, ಜೇನು ಇದೆ, ಜೇನನ್ನು ಹೇಳ್ಕೊಂಡು ತುಪ್ಪ ತಿನ್ನೋಣ ಅಂಥೇಳಿ ಭಾಳ ಖುಷಿಯಾಗಿದೆ. ಆಗ ಆನೆ ಹೇಳ್ತದೆ, ನಿಲ್ಲಿರಿ, ಎಲ್ಲಿ ಹೋಗ್ತಾಯಿದ್ದೀರಿ, ಇದು ಬೇರೆಯವ್ರ ಕಾಡು, ಬೇರೆಯವ್ರ ಕಾಡಿಗೆ ಏಕೆ ನುಗ್ಗಿ ಇಲ್ಲೆಲ್ಲ ಜೀವಿಸಬಾರ್ದು. ಮೊದಲು ಈ ಕಾಡಿನ ಹಿರಿಕರು ಯಾರಿದ್ದಾರೆ ಅವ್ರನ್ನ ಮೊದಲು ಪರಿಚಯ ಮಾಡಿಕೊಂಡು ಅವರಿಂದ ಅನುಮತಿ ಪಡ್ಕೊಳ್ಳೋಣ. ನಮ್ಮ ಕಾಡು ಮಳೆ ಬರೋವರೆಗೆ ನಾವು ಇಲ್ಲಿ ವಾಸವಾಗಿರ್ತೀವಿ ಅಂತ ಕೇಳ್ಕೊಳ್ಳೋಣ. ಒಂದು ವೇಳೆ ಅವರು ಅನುಮತಿ ಕೊಟ್ಟರೆ ನಾವು ಈ ಕಾಡಿನಲ್ಲೇ ಇರೋಣ. ಇದ್ದಕ್ಕಿದ್ದಾಗೆ ನೀವು ಅದು ಇದು ಹೋಗಿ ಹಾಳು ಮಾಡಬೇಡಿ, ಯಾವುದನ್ನು ಸೇವಿಸಬೇಡಿ ಅಂತ ಆನೆ ಹೇಳ್ತಾ ಇದೆ. ಆಗ ಕಾಡು ಮೆಂಡೆಲ್ಲ ಸುತ್ತಾಡ್ಕೊಂಡು ಎರಡು ಹದ್ದುಗಳು ನೋಡ್ಕೊಂಡು ಬರ್ತಾ ಇದ್ದಾವೆ. ಕಾಡಿನಲ್ಲಿ ಯಾವುದೇ ಥರ ಒಂದು ಪಕ್ಷಿ ಪ್ರಾಣಿಗಳು ಯಾವುದೂ ಕಾಣ್ತಾ ಇಲ್ಲ. ಆ ಹದ್ದುಗಳ ಕಣ್ಣಿಗೆ ಒಂದು ಗುಹೆ ಮಾತ್ರ ಕಾಣ್ತಾ ಇದೆ. ಆ ಗುಹೆ ಬಾಗಿಲು ಓಪನ್ ಆಗಿದೆ. ಇಷ್ಟು ಬಿಟ್ಟರೆ ಕಾಡಲ್ಲಿ ಯಾವುದೇ ಥರದ ಪ್ರಾಣಿಗಳು ಒಂದೂ ಇಲ್ಲ. ಆ ಎರಡು ಹದ್ದುಗಳು ಬಂದು ಆನೆಗೆ ವರದಿ ಮಾಡ್ತಾ ಇದ್ದಾವೆ. ಆಗ ಹದ್ದುಗಳು ವರದಿ ಮಾಡಿದ್ವಲ್ಲ, ಈ ಕಾಡು ತುಂಬ ಸುಂದರವಾಗಿದೆ, ಪಕ್ಷಿಗಳು ಯಾವುದೂ ಇಲ್ಲ, ಪ್ರಾಣಿಗಳು ಯಾವುದೂ ಇಲ್ಲ, ಆದರೆ ಇಲ್ಲಿ ತಿನ್ನಲಿಕ್ಕೆ ಆಹಾರ ಫುಲ್ಲಾಗಿದೆ, ಕುಡಿಲಿಕ್ಕೆ ನೀರು ದೊಡ್ಡ ನದಿನೇ ಇದೆ,
ಸ್ಥಳ ಮಾತ್ರ ಸಖತ್ತಾಗದೆ ಅಂತ ಹೇಳ್ತು. ಅದಕ್ಕೆ ಮೊಲಗಳಿಗೆ ಆ ಗುಹೆ ಕಂಡುಬಿಡುತ್ತದೆ. ನಿಜ ಎಲ್ಲ ಸರಿ, ಆದರೆ ನಮ್ಮ ಎದುರುಗಡೆ ಒಂದು ಗುಹೆ ಇದೆಯಲ್ಲ, ಆ ಗುಹೆ ಏನು ಮಾಡೋದು, ಗುಹೆ ಒಳಗಡೆ ಯಾರಾದರೂ ಇದ್ದರೆ ಏನು ಮಾಡೋದು ಅಂತ ಮೊಲ ಕೇಳುತ್ತೆ. ಅದರಲ್ಲಿ ಜಿಂಕೆ ಒಂದು ಹೇಳ್ತದೆ, ಇಲ್ಲ ಮೊಲರಾಯ, ಅದರಲ್ಲಿ ಎಂಥದ್ದು ಇರೋದಿಲ್ಲ, ಅಪ್ಪಿ ಮನುಷ್ಯರು ಇದ್ದರೆ ಮನುಷ್ಯರಿರ್ಬೋದು ಅಷ್ಟೇ. ಅವರು ತುಂಬ ದಿನ ಗುಹೆ ಒಳಗಡೆ ಇದ್ದರೆ ಅವರು ಒಂಥರ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಯಾರೇನು ಹೆದರ್ಕೋಬೇಡಿ ಅಂತ ಹೇಳುತ್ತೆ. ಅದಕ್ಕೆ ಆನೆ ಹೇಳ್ತದೆ, ಈಗ ಅದು ಸರಿ, ಈಗ ಎಲ್ಲ ಹೋಗಿ ತಮ್ಗೆ ಇಷ್ಟವಾದ ಜಾಗಗಳಿಗೆ ಹೋಗಿ ನಿಮ್ಮ ಒಂದು ಬಿಡಾರ ಹುಯ್ಕೊಂಡು ವಾಸಕ್ಕೆ ಮನೆ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿ ಕಳಿಸುತ್ತೆ. ಎಲ್ಲ ಪ್ರಾಣಿಗಳು ಮಾಡ್ಕೊಂಡವೆಲ್ಲ ಮನೆಗಳಿರ್ಬೇಕಲ್ವೇ, ಎಲ್ಲ ನೆಮ್ಮದಿಯಾಗಿದ್ದಾವೆ. ಆ ಗುಹೆ ಮುಂದೆ ಜಿಂಕೆ, ಕಾಗೆ, ಹದ್ದು ಇವೆಲ್ಲ ಗುಹೆ ಮುಂದುಗಡೆನೇ ಮಾಡ್ಕೊಂಡಿದ್ದಾವೆ. ಆವಾಗ ಇದ್ದಕ್ಕಿದ್ದಂತೆ ಒಂದು ಭಯಾನಕ ಸದ್ದು, ಚೀರಾಡೋ ಸದ್ದು ಜೋರಾಗಿ ಕೇಳುತ್ತೆ. ಆಗ ಅಲ್ಲಿದ್ದಂತಹ ಜಿಂಕೆ, ಹದ್ದುಗಳು, ಪಕ್ಷಿಗಳು ಇವು ಏನಿರ್ಬೋದು ಅಂತ ಆಶ್ಚರ್ಯಪಡ್ತವೆ ಮತ್ತು ಸ್ವಲ್ಪ ಎದುರ್ಕೋತವೆ. ಆವಾಗ ಜಿಂಕೆ ಹೇಳುತ್ತದೆ ತನ್ನ ಮರಿಗೆ, ಹೊರಗಡೆ ಯಾರು ಇರ್ಬೋದು ನೋಡೋಣ ಅಂತೇಳಿ ಹೋಯ್ತವೆ. ಸುತ್ತಮುತ್ತ ಜಾಗನೆಲ್ಲ ವೀಕ್ಷಣೆ ಮಾಡ್ಕೊಬರ್ತವೆ. ಅಲ್ಲಿ ಹದ್ದು, ಪಾರಿವಾಳಗಳು ಅವು ಗೂಡಿನಲ್ಲಿದ್ದಾವೆ. ಈ ಪಕ್ಷಿಗಳಿಗೆ ಮತ್ತು ಜಿಂಕೆಗಳು ಮಾತ್ರ ಈ ಸೌಂಡು ಕೇಳ್ತಾ ಇದೆ. ಜಿಂಕೆ ಮರಿ ಹೇಳ್ತದೆ, ಅಮ್ಮ ಈ ಸೌಂಡು ಗುಹೆ ಕಡೆಯಿಂದ ಬರ್ತಾ ಇದೆ, ಯಾರಿರ್ಬೋದು ಅಂತ ಕೇಳ್ತದೆ. ಅದಕ್ಕೆ ಯಾರೋ ವಯಸ್ಸಾದ ಜೀವಿಗಳು ಇರ್ಬೋದು, ಯಾರೋ ಚೀರಾಡ್ತಾ ಇದ್ದಾರೆ, ಅವ್ರನ್ನ ಹೋಗಿ ನೋಡಿದ್ರೆ ಹೆಂಗೆ ಅಂತ ಲೆಕ್ಕಾಚಾರ ಹಾಕೋತವೆ. ಹಾಗಾಗಿ ಜಿಂಕೆ, ಹದ್ದು, ಪಾರಿವಾಳಗಳಿವೆಲ್ಲ ಧೈರ್ಯ ಮಾಡ್ಕೊಂಡು ಗುಹೆ ಒಳಗಡೆ ಹೋದರೆ ಅಲ್ಲಿ ವಯಸ್ಸಾದಂಥ ಒಂದು ಸಿಂಹ ಮೈಕೈಯೆಲ್ಲ ಗಾಯ ಮಾಡ್ಕೊಂಡು ಆ ನೋವನ್ನು ತಡಿಲಾರದೆ ಅರ್ಸಾಡ್ತಾ ಇದೆ. ಆವಾಗ ಈ ಜಿಂಕೆಗಳಿಗೆ, ಈ ಪಕ್ಷಿಗಳಿಗೆ ಏನಾದ್ರು ಸಹಾಯ ಮಾಡಿದ್ರೆ ಮಾಡ್ಬೋದು. ಅದು ಪಾಪ ಯಾರೂ ಇಲ್ಲ, ಒಂಟಿಯಾಗಿದೆ, ಸಹಾಯ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾತನಾಡ್ಕೊಂಡು ಆ ಕಾಡಿನಲ್ಲಿರುವಂಥ ಎಲೆಗಿಲೆ ಅವೆಲ್ಲ ಕಿತ್ಕೊಂಡು ಬಂದು ಆ ಗಾಯಕ್ಕೆಲ್ಲ ಪೇಸ್ಟ್ ಮಾಡಿ ಸಾವ್ತಾ ಇದೆ. ಅಷ್ಟರಲ್ಲಿ ಎದ್ದು ಸಿಂಹ ಒಂದೊಂದೇಟ ಹೊಡೆದು ಪಕ್ಷಿಗಳು, ಜಿಂಕೆ ಇದೆಲ್ಲ ತಿಂದಾಕ್ಬಿಡ್ತದೆ. ಆಗ ಸಿಂಹ ಹೇಳ್ತದೆ, ನನಗೆ ಎಷ್ಟೋ ವರ್ಷಗಳ ನಂತರ ಒಳ್ಳೆ ಊಟ ಸಿಕ್ಕಿದೆ. ಈ ಕಾಡಿಗೆ ಯಾವುದೋ ಪ್ರಾಣಿಗಳು ಬಂದು ಸೇರ್ಕೊಂಡಿರ್ಬೋದು. ಆ ಪ್ರಾಣಿಗಳು ಬಂದಿರೋದ್ರಿಂದ ನನಗೆ ದಿನ ಪೂರ್ತಿ ಒಳ್ಳೊಳ್ಳೆ ಪ್ರಾಣಿಗಳು ಸಿಗ್ತವೆ. ಈಗ ಈ ಜಿಂಕೆ ಪಕ್ಷಿಗಳೆಲ್ಲ ತಿಂದು ನೆಮ್ಮದಿಯಾಗಿ ಗಾಢವಾದ ನಿದ್ರೆ ಮಾಡ್ತೀನಿ ಅಂತ ಲೆಕ್ಕ ಹಾಕ್ಕೊಂಡು ಜಿಂಕೆ, ಹದ್ದುಗಳು, ಪಾರಿವಾಳ ಇವನ್ನೆಲ್ಲ ಸಾಯಿಸಿತಲ್ಲ ತಿಂದ್ಕೊಂಡು ಆರಾಮಾಗಿ ಮನಿಕ ನಿದ್ರೆ ಮಾಡ್ತಾಯಿದೆ. ಈ ಸಿಂಹಕ್ಕೆ ವಯಸ್ಸಾಗಿದೆ, ಹೊರಗಡೆ ಎದ್ದು ಓಡಾಡಿ ಭೇಟಿಯಾಡೋಕ್ಕಾಗ್ತಾ ಇಲ್ಲ. ಇದು ಗುಹೆ ಒಳಗಡೆ ಪರ್ಸಾಡ್ಕೊಂಡು ಬಿದ್ದಿರ್ತದೆ. ಯಾವುದಾದ್ರು ಪ್ರಾಣಿಗಳು ಹೋದರೆ ಅದನ್ನು ಬಡಿದು ತಿಂದು
ಸಾಯಿಸ್ಕೊಂಡು ತಿನ್ಕೊಳ್ಳೋದು. ದಿನ ಕಾಲಕ್ರಮೇಣ ಹಿಂಗೆ ಹೋಯ್ತಾ ಇದೆ. ಆವಾಗ ಈ ಪ್ರಾಣಿಗಳಿಗೆ ಬೇರೆ ಕಾಟಿಂದ ಬಂದು ಇಲ್ಲಿ ಸೇರಿದವಲ್ಲ, ಈ ಪ್ರಾಣಿಗಳಿಗೆ ವಿಚಾರ ಯಾವುದೂ ಗೊತ್ತಿಲ್ಲ ಒಳಗಡೆ ಸಿಂಹ ಇದೆ ಅಂಥೇಳಿ. ಅದು ಎಂದಂತೆ ಆರಾಮಾಗಿ ಇರ್ತವೆ. ಬೆಳಕಾದ ಮೇಲೆ ಜಿಂಕೆ ಮರಿ ಇತ್ತಲ್ಲ, ಆ ಜಿಂಕೆ ಮರಿ ಆನೆರಾಯರಿಗೆ ಹೇಳುತ್ತದೆ, ಅಮ್ಮ ಹದ್ದು ಪಾರಿವಾಳ ಇವು ಮೂರೂ ಗುಹೆ ಒಳಗಡೆ ಹೋಗಿದ್ದ, ಮತ್ತು ಬಂದೇ ಇಲ್ಲ, ಯಾಕೆ ಹಿಂಗಾಯ್ತು ನೋಡಿ ಅಂತ ಇದು ಕಂಪ್ಲೇಂಟ್ ಮಾಡುತ್ತೆ ಆನೆಗೆ. ಆಗ ಆನೆ ಹೇಳ್ತದೆ, ಅಳ್ಬೇಡ ಮಗು, ನಿಮ್ಮಮ್ಮ ಎಲ್ಲೋ ಇಲ್ಲೇ ಹೋಗಿರ್ಬೋದು, ಬರ್ತಾರೆ ಇರು ಅಂಥೇಳಿ ಸಮಾಧಾನ ಮಾಡಿಬಿಟ್ಟು ಹೇಳುತ್ತೆ. ಆಗ ತನ್ನ ಪ್ರಾಣಿಗಳೆಲ್ಲ ಅವರವರ ಒಂದು ಮನೆಗೆ ಸೇರಿಕೊಳ್ತವೆ. ಆಗ ಪುನಃ ರಾತ್ರಿ ಆಗುತ್ತೆ. ರಾತ್ರಿ ಆದ ತಕ್ಷಣ ಭಯಂಕರ ಗರ್ಜನೆ ಸದ್ದು. ಆಗ ಪ್ರಾಣಿಗಳು ಏನಿರ್ಬೋದು, ಯಾಕೆ ಹಿಂಗೆ ಎರ್ಸಾಡ್ತಾ ಇದ್ದೇವೆ ಅಂಥೇಳಿ ಹೋಗಿ ನೋಡ್ತವೆ. ನೋಡ್ದಿಟ್ಟಿಗೆ ಅವನ್ನ ಬಡ್ದು ಸಾಯಿಸಾಕ್ಬಿಟ್ಟು ತಿಂದಾಕ್ಬಿಡ್ತವೆ. ಯಾವುದು ಸಿಂಹ. ಡೈಲಿ ಸಿಂಹ ಬೇಟೆ ಆಡ್ತಿದ್ರೆ ಕಾಟಲ್ಲಿ ಪ್ರಾಣಿಗಳು ಉಳಿಯಲ್ಲ. ದಿನ ಒಂದು ಎರಡು ಖಾಲಿ ಆಗ್ತಾ ಇದ್ದಾವೆ. ಬೇರೆ ಕಾಡಿಂದ ಈ ಕಾಡಿಗೆ ಬಂದಿದ್ದೀವಲ್ಲ, ಆ ಪ್ರಾಣಿಗಳಿಗೆ ತುಂಬ ಬಾಯಿ ಉಂಟಾಗಿದೆ. ಆಗ ಒಂದು ದಿನ ಸಭೆ ಕರೆದುಬಿಟ್ಟು ಆನೆ ರಾಜನಿಗೆ ಈ ಪ್ರಾಣಿಗಳೆಲ್ಲ ಹೇಳ್ತವೆ, ಮಹಾರಾಜರೇ, ನಮ್ಮ ಕಾಡಿನಿಂದ ಬಂದಂತಹ ಪಕ್ಷಿ ಪ್ರಾಣಿಗಳು ಸುಮಾರು ಖಾಲಿಯಾಗಿದ್ದಾವೆ. ಯಾರಾದರೂ ಬೇಟೆಗಾರರು ಬಂದು ನಮ್ಮ ಪ್ರಾಣಿಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಏನೋ, ನಮಗಂತೂ ಅನುಮಾನವಾಗಿಬಿಟ್ಟಿದೆ ಅಂತ ವರದಿ ಮಾಡ್ತವೆ. ಅದರಲ್ಲಿ ಮೊಲ ಹೇಳ್ತದೆ, ಮಹಾರಾಜರೇ, ನಾನು ಮತ್ತೊಮ್ಮೆ ಹೇಳ್ತೇನೆ, ಆ ಗುಹೆಯಲ್ಲಿ ಯಾವುದೋ ದೊಡ್ಡ ಪ್ರಾಣಿ ಇರ್ಬೋದು, ಅದು ಹಿಡ್ಕೊಂಡು ತಿಂತಾ ಇರ್ಬೋದು. ಇಷ್ಟಕ್ಕೂ ಈಗ ನಾಪತ್ತೆಯಾಗಿರೋ ಪ್ರಾಣಿಗಳೆಲ್ಲ ಆ ಗುಹೆ ಅಕ್ಕಪಕ್ಕದಲ್ಲೇ ಇದ್ದ. ಆದ್ದರಿಂದ ನನಗೆ ಅನುಮಾನ ಶುರುವಾಗಿದೆ ಮಹಾರಾಜರೇ ಅಂತೇಳಿ ಮೊಲ ಹೇಳುತ್ತದೆ. ಆಗ ಕರಡಿ ಹೇಳ್ತದೆ, ಮಹಾರಾಜರೇ, ಆ ಗುಹೆ ಒಳಗಡೆಯಿಂದ ವಿಚಿತ್ರ ಸದ್ದು ಬರ್ತಾಯಿದೆ. ಆ ಗುಹೆಯಲ್ಲಿ ಯಾರೋ ಸೇರ್ಕೊಂಡಿದ್ದಾರೆ. ಅವರೇ ನಮ್ಮ ಪ್ರಾಣಿಗಳೆಲ್ಲ ಹಿಡ್ಕೊ ತಿಂತಾ ಇರ್ಬೋದು. ಒಂದು ಸರಿ ನೋಡ್ಬೋದೇ ಒಳಗಡೆ ಹೋಗಿ ಅಂತ ಕೇಳ್ತಾಯಿದೆ. ಆಗ ಜಿಂಕೆ ಮರಿ ಇತ್ತಲ್ಲ, ಆ ಜಿಂಕೆ ಮರಿ ಮತ್ತೆ ಹೇಳುತ್ತದೆ, ಮಹಾರಾಜರೇ, ರಾತ್ರಿ ಹೊತ್ತು ಭಾಳ ಜೋರು ಸೌಂಡು ಬರ್ತಾಯಿದೆ. ಗರ್ಜಿಸೋ ಸಿಂಹ ಇರ್ಬೋದು, ಗರ್ಜಿಸೋ ಸೌಂಡು ಬರ್ತಾಯಿದೆ. ಏನು ಮಾಡೋದು ಅಂತ ಅಳ್ತಾ ಇದೆ. ಆವಾಗ ಪ್ರಾಣಿಗಳೆಲ್ಲ ಒಟ್ಟಾಗಿ ಹೋಗಿ ಗುಹೆ ಒಳಗಡೆ ಹೋಗಿ ನೋಡ್ತವೆ. ಒಳಗಡೆ ಹೋಗಿ ನೋಡಿದ್ರೆ ಬೇಕಾದಷ್ಟು ಪ್ರಾಣಿಗಳ ಮೂಳೆಗಳು ಬಿದ್ದಿದ್ದಾವೆ. ಪ್ರಾಣಿಗಳಿಗೆಲ್ಲ ಆ ಮೂಳೆಗಳು ನೋಡಿ ಆಶ್ಚರ್ಯ ಮತ್ತು ಹೆದರಿಕೆ ಎರಡೂ ಆಗಿದೆ. ಆವಾಗ ಇಷ್ಟೆಲ್ಲ ಮೂಳೆಗಳು ಬಿದ್ದಿದ್ದೇವೆ ಅಂದರೆ ನಮ್ಮ ಕಡೆಯ ಪ್ರಾಣಿಗಳೆಲ್ಲನ ಇದೇ ತಿಂದಿದೆ ಅಂತ ಕನ್ಫರ್ಮ್ ಆಗೋಗುತ್ತೆ. ಆಗ ಎಲ್ಲ ನೋಡಿಬಿಟ್ಟು ಪ್ರಾಣಿಗಳೆಲ್ಲ ಹಿಂದಕ್ಕೆ ವಾಪಸ್ಸು ಬಂದು ಅವರ ಮನೆಯಲ್ಲಿ ಉಳ್ಕೋತವೆ. ಆಗ ಪ್ರಾಣಿಗಳೆಲ್ಲ ಮಾತನಾಡ್ಕೊಂಡು, ಸಿಂಹ ಹೇಗಿದ್ರು ಒಳಗಡೆ ಇದೆ, ಇದ್ರ ಗುಹೆ ಬಾಗಿಲನ್ನ ಕಲ್ಲಿಂದ ಮುಚ್ಚಿಬಿಡೋಣ ಅಂತೇಳಿ ಮಾತನಾಡ್ಕೊತವೆ. ಅದರಂತೆ ದಪ್ಪ ದಿಮ್ಮಿಗಳನ್ನ ತಂದು ಆ ಗುಹೆ ಬಾಗಿಲಿಗೆ ಮುಚ್ಚಿಬಿಟ್ಟು ಸಿಂಹ ಈಚೆ ಬರಬಾರ್ದು, ಪ್ರಾಣಿಗಳು ಒಳಗೆ ಹೋಗಬಾರ್ದು, ಆ ಥರ ಭದ್ರವಾಗಿ ಕಲ್ಲು ಬಂಡೆಗಳಿಗೆ ಹೇರಾಕ್ಬಿಡ್ತವೆ. ಅಂತೂ ರಾತ್ರಿ ಆಯಿತು, ಬೆಳಕರಿತಾ ಇದೆ. ಬೆಳಕರಿದ ಮೇಲೆ ಸಿಂಹಕ್ಕೆ ಎಚ್ಚರ ಆಗುತ್ತೆ. ಆಗ ನೋಡ್ತವೆ, ಗುಹೆ ಬಾಗಿಲು ಕ್ಲೋಸ್ ಆಗಿದೆ. ಅರೇ, ಯಾರು ಗುಹೆ ಬಾಗಿಲನ್ನ ಮುಚ್ಚಿರೋದು ಅಂತ ಸಿಂಹ ಬಾಯಿ ಬಿಡಿತಾ ಇದೆ. ಈಗ
ಈ ಸಿಂಹ ಹರ್ಸೋದು ನೋಡಿಬಿಟ್ಟು ಯಾವ ಪ್ರಾಣಿಗಳು ದಂಡಕ್ಕೆ ಹೋಗ್ತಾ ಇಲ್ಲ. ಈ ಕಾಡಿನ ಪ್ರಾಣಿಗಳಿಗೆ ಸಿಂಹ ಬೇಟೆಯಾಡಿ ತಿಂತಾಯಿದೆ. ಹಗಲೊತ್ತೆಲ್ಲ ಮಲಿಕೊಳ್ತದೆ, ರಾತ್ರಿ ಹೊತ್ತು ಹರ್ಸಾಡ್ತದೆ. ಯಾವುದಾದ್ರು ಪ್ರಾಣಿಗಳು ಒಳಗಡೆ ಹೋದರೆ ಅದನ್ನು ಹಿಡಿದು ತಿಂದಾಕ್ಬಿಡ್ತದೆ ಅಂದ್ಬಿಟ್ಟು ಹೇಳಿ ಗ್ಯಾರಂಟಿ ಆಯಿತು. ಆವಾಗ ಪ್ರಾಣಿಗಳೆಲ್ಲ ಸೇರಿಕೊಂಡು ಅವ್ರ ದಂಡಿಗೆ ಹೋಗಬೇಡಿ ಅಂತ ಎಲ್ಲ ಒಳಗಡೆ ಅವರವರೇ ಮಾತಾಡ್ಕೊಂಡು ಸುಮ್ಮನೆ ಬಿಡ್ತವೆ. ಒಳಗಡೆ ಇರೋ ಸಿಂಹಕ್ಕೆ ಊಟ ಇಲ್ಲ, ನೀರಿಲ್ಲ. ಸಿಂಹ ವಯಸ್ಸಾಗಿರೋದ್ರಿಂದ ಎದ್ದೇಳೋಕೆ ಹೋಗಲ್ಲ, ನಡೆಯೋಕ್ಕೂ ಹೋಗಲ್ಲ. ಭಾಳ ಕಷ್ಟವಾಗಿದೆ. ಎಷ್ಟೋ ದಿನಗಳು ಕಳ್ಕೊಂಡು ಅದು ಊಟ ಇಲ್ಲದೆ ವಸತಿ ಇಲ್ಲದೆ ನರಳಾಡ್ತಾಯಿದೆ ಸುನಿಟ. ಆಗ ಇದ್ದಕ್ಕಿದ್ದಾಗೆ ಒಂದು ದಿನ ಎದುರುಗಡೆ ಕಲ್ಲುಗಳು ಕುಣಿಸಿರಲ್ಲ, ಬಂಡೆಗಳು, ಅವು ಎಲ್ಲ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದೋಗ್ಬಿಡ್ತವೆ. ಬಾಗಿಲು ಓಪನ್ ಆಗಿರೋನು ಕೂಡ ಸಿಂಹ ಎದ್ದೊಳಕ್ಕಾಗದಿರೋ ಪರಿಸ್ಥಿತಿ, ನಡಿಲಾರ್ದ ಪರಿಸ್ಥಿತಿ, ಸುಸ್ತು ಸಂಕಟ ಆಗಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ಒದ್ದಾಡ್ತಾ ಹರಿಸಾಡ್ತಾ ಇದೆ. ಆವಾಗ ಈಚೆ ಇರುವಂಥ ಪ್ರಾಣಿಗಳೆಲ್ಲ ಭಾಳ ಕುಣಿದು ಕುಪ್ಪಳಿಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾವೆ. ಈ ಪ್ರಾಣಿಗಳೆಲ್ಲ ಸಿಂಹ ನೋಡ್ಬಿಟ್ಟು ಹೇಳ್ತದೆ, ಅರೆ ನನಗೆ ಭಾಳ ಸುಸ್ತಾಗಿದೆ, ಭಾಳ ಬಾಯಾರಿಕೆ ಆಗಿದೆ, ನನಗೆ ಕುಡಿಲಿಕ್ಕೆ ನೀರು ತಂದು ಕುಡಿ ಅಂತ ಹೇಳ್ತಾ ಇದೆ. ಅದರಲ್ಲಿ ಮೊರೆ ಹೇಳ್ತದೆ, ಅರೆ ಪ್ರಾಣಿಗಳೇ, ಇದು ಬುದ್ಧಿವಂತ ಸಿಂಹ, ಇದು ಹುಷಾರಿಲ್ಲದ ಥರ ನಾಟಕ ಆಡ್ತದೆ, ಹತ್ರಕ್ಕೆ ಹೋದವ್ರನ್ನ ಹಿಡಿದು ತಿಂದು ಬಿಡ್ತದೆ. ಅದರಿಂದ ಇದ್ರ ಹತ್ರ ಯಾರು ಹೋಗಬೇಡಿ, ಎಲ್ಲ ದೂರ ಇರಿ ಅಂತ ಹೇಳ್ತಾ ಇದೆ. ಆಗ ಇಲ್ಲಿ ಹೇಳ್ತದೆ, ನನಗೆ ಹಸಿವು, ಹುಷಾರಿಲ್ಲ, ಗಾಯ ಆಗಿದೆ ಅಂತೇಳಿ ಪ್ರಾಣಿಗಳೆಲ್ಲ ತನ್ನ ಹತ್ರ ಬರ್ಮಾಡ್ಕೊತಾನೆ. ಹತ್ರ ಓದಿಟ್ಟಿಗೆ ಅದನ್ನು ಬಡಿದು ಸಾಯಿಸಿಬಿಟ್ಟು ತಿನ್ಕೋತಾನೆ. ಯಾರು ಹೋಗಬೇಡಿ ಅಂತ ಇಲ್ಲಿನೂ ಹೇಳ್ತದೆ. ಅದಕ್ಕೆ ಮೊಲ, ಹೌದು ನಿಜ, ಹಾಗಾಗಲಾಗೆ ನಮ್ಮ ಕಾಡಿನ ಪ್ರಾಣಿಗಳು ಸುಮಾರು ಕಡಿಮೆ ಆಗಿದ್ದಾವೆ, ಎಲ್ಲ ಹಿಡಿದು ತಿಂದಾಕ್ಬಿಟ್ಟಿದ್ದೇನೆ ಅಂತ ಹೇಳುತ್ತೆ. ಆಗ ಸಿಂಹ ಹೇಳ್ತದೆ, ಅರೆ ಪ್ರಾಣಿಗಳೇ, ನಾನು ನಿಮ್ಮನ್ನು ತಿನ್ನುವುದಿಲ್ಲ, ನಿಮಗೆ ತೊಂದರೆ ಕೊಡುವುದಿಲ್ಲ, ನನ್ನನ್ನು ಗುಹೆಯಿಂದ ಆಚೆ ಕರ್ಕೊಂಡೋಗಿಡಿ. ಇರುವೆಗಳು ನನ್ನ ಜೀವನೆಲ್ಲನೂ ತಿಂತಾ ಇದ್ದಾವೆ, ಇದ್ರ ಕಾಟನ ತಡೆಕಾಯ್ತಾ ಇಲ್ಲ, ತಡೆಕಾಯ್ತಾ ಇಲ್ಲ, ಇರುವೆಗಳು ಕಚ್ಚಿ ತಿಂತಾ ಇದ್ದಾವೆ ಅಂತ ಕಿರ್ಚಾಡ್ತಾ ಇದೆ. ಆಗ ಇಲಿಗಳೋಗಂದ್ವಲ್ಲ, ಬೇಡ ಬೇಡ ಸಹಾಯ ಮಾಡೋದು ಬೇಡ ಅಂದ್ಬಿಟ್ಟು ಹೇಳಿ ಹೊಂಟೋಯ್ತವೆ. ಆವಾಗ ಗಿಳಿಯೊಂದು ಆರ್ಕ ಬರ್ತದೆ, ಸಿಂಹದ ಬಳಿ ಬಂದು ಕೂತ್ಕೊಳ್ತದೆ. ನೋಡಿದ್ರೆ ಸಿಂಹ, ನೀನು ಯಾವತ್ತಾದರೂ ಒಳ್ಳೆ ಕೆಲಸ ಮಾಡಿದರೆ ನಿನಗೆ ನಾವೆಲ್ಲ ಒಳ್ಳೇದು ಮಾಡಮ್ಮ, ನೀನು ಕೆಟ್ಟ ಕೆಲಸ ಮಾಡ್ತಾಯಿದ್ದೀಯ, ಅದಕ್ಕೆ ನಿಮಗೆ ಯಾರೂ ಸಹಾಯ ಮಾಡೋದಿಲ್ಲ, ಅದರಿಂದ ನಿಮಗೆ ಕೆಟ್ಟದಾಗುತ್ತೆ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಅಂತ ಆ ಗಿಳಿ ಸಿಂಹದ ಮುಂದೆ ಕೂತ್ಕೊಂಡು ಕೋಪ ಬರ್ಸ್ತಾ ಇದೆ. ನಮ್ಮ ಕಾಡಿನ ಪ್ರಾಣಿಗಳು ನಿನಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾಗ ನೀನು ಬಡಿದು ತಿಂದಾಕ್ಬಿಟ್ಟೆ. ಅದರಿಂದ ಬೇಸತ್ತು ನಮ್ಮ ಪ್ರಾಣಿಗಳು ಈಗ ನಿನ್ನ ಹತ್ರಕ್ಕೆ ಬರ್ತಾಯಿಲ್ಲ. ಅದೇ ನೀನು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಈಗ ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ನಿನಗೆ ಸಹಾಯ ಮಾಡೋವು. ಆದ್ದರಿಂದ ನೀನು ಯಾವಾಗಲೂ ಕೆಟ್ಟ ಕೆಲಸ ಮಾಡ್ತಾಯಿದ್ದೀಯ, ಆದ್ದರಿಂದ ನಿನಗೆ ಯಾವಾಗಲೂ ಕೆಟ್ಟದೇ ಆಗುತ್ತೆ. ನೀನೇನಾದ್ರು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ನಿನಗೆ ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಒಳ್ಳೇದು ಮಾಡೋವು, ನಿಮಗೆ ಒಳ್ಳೆಯದೇ ಆಗ್ತಾಯಿತ್ತು ಅಂತ ರೇಗಿಸ್ಬಿಟ್ಟು ತನ್ನಷ್ಟಿಗೆ ತಾನೇ ಹಾರ್ಕೊಂಡು ಹೋಗ್ಬಿಡ್ತದೆ. ಆವಾಗ ಸಿಂಹ ದೊಡ್ಡ ಪಶ್ಚಾತ್ತಾಪ ಪಟ್ಬಿಟ್ಟು ಅಳ್ತಾ ಮನಗಿದೆ. ಹಾಗೆ ಅಳ್ತಾ ಕುಸಿದು ಬಿದ್ದು ಸಿಂಹ ಪ್ರಾಣ ಕಳ್ಕೊತವೆ. ಆಗ ನಮ್ಮ ಕಾಡಿಂದ
ಬೇರೆ ಕಾಡಿಗೆ ಹೋಗಿದ್ವಲ್ಲ ಪ್ರಾಣಿಗಳೆಲ್ಲ, ಹಾವುಗಳಿಗೆ ಸಿಂಹ ಸತ್ತೋದ ವಿಚಾರ ತಿಳಿದಿದೆ. ಪ್ರಾಣಿಗಳೆಲ್ಲ ಕಾಡಿನಲ್ಲಿ ಭಾಳ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡು ಆಹಾರ ನೀರು ಎಲ್ಲ ಇದೆ, ಒಳ್ಳೊಳ್ಳೆ ಫಲವತ್ತತೆ ಭೂಮಿ ಇದೆ, ಫಲವತ್ತಾದ ಮರಗಳಿದ್ದಾವೆ, ಜೇನಿದೆ, ಎಲ್ಲ ತಿನ್ಕೊಂಡ್ಕೊಂಡು ಆರಾಮಾಗಿದ್ದಾವೆ. ಇಷ್ಟಕ್ಕೆ ಈ ಕತೆ ಮುಗಿತದೆ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ನಮಸ್ಕಾರ.